ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇವತ್ತು ಪೂಜೆ ಶುರುವಾಗುತ್ತೆ. ಆ ಜಗನ್ಮಾತೆಗೆ ಮಹಾಪೂಜೆ ನಡೆಯುತ್ತೆ. ಇನ್ನೊಂದ್ಸತಿ ದೇವಿಕನ್ ಹೆಸರು ಕೇಳಿದ್ರೇನೆ ಚಳಿ ಜ್ವರ ಬರ್ಬೇಕು. ಹಾಗ್ ಮಾಡ್ತೀನಿ. ಈಗ ವಿಗ್ರಹ ಎಲ್ಲಿದೆ? ಈಗ ವಿಗ್ರಹ ಕನಕಾಂಬರಿ ದೇವಿ ಮನೆಯಲ್ಲಿದೆ ಗುರುಗಳೇ. ಸೂತ್ಕ ಕಳಿಯೋದಕ್ಕೆ ಅದನ್ನು ಶುಚಿ ಮಾಡಿ ಪೂಜೆ ಮಾಡಿ ಇಲ್ಲಿಗೆ ತರ್ತಾರೆ. ವಿರೂಪಾಕ್ಷ ಶಾಸ್ತ್ರಿಗಳು ಅಲ್ಲೇ ಇದ್ದಾರೆ. ತಾಯಿ ತ್ರಿಪುರ ಸುಂದರಿ ಅಮ್ಮನ ಮನೆ, ನರನ ರಕ್ತಾಭಿಷೇಕದಿಂದ ಮಲಿನವಾಗಿದ್ದ ಈ ನಿಮ್ಮ ವಿಗ್ರಹಕ್ಕೆ ಪೂಜೆಗಳನ್ನು ನೆರವೇರಿಸಿ ಅದನ್ನೆಲ್ಲ ನಿವಾರಿಸಿ ವಿಗ್ರಹವನ್ನು ಶುದ್ಧ ಮಾಡಿದ್ದೀರಿ. ಶುದ್ಧಿಯಾದ ವಿಗ್ರಹವನ್ನು ಈಗ ದಕ್ಷಿಣನಾಥೇಶ್ವರನ ಸನ್ನಿಧಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಬೇಕಾಗಿದೆ. ತದನಂತರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ನಿಮ್ಮ ಸ್ವಸ್ಥಾನವಾದ ಚಕ್ರಾಪುರಿಗೆ ಕರೆದುಕೊಂಡು ಹೋಗುತ್ತೇನೆ. ಎಲ್ಲ ಸೇವೆಗಳನ್ನು ತೃಪ್ತಿಯಾಗಿ ಸ್ವೀಕರಿಸಿ ನಿಮ್ಮ ಮಕ್ಕಳ ಇಷ್ಟಾರ್ಥಗಳನ್ನು ಈಡೇರಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ.
ಎಂಥ ಪರಿಸ್ಥಿತಿ ಬಂತಮ್ಮ. ಹೇಗ್ ಬಾರಿಸಿದಾಳು ನೋಡು, ಬಾಸುಂಡೆ ಬರೋ ಹಾಗೆ. ಅವಳು ಮನುಷ್ಯಲ, ರಾಕ್ಷಸಿ ರಾಕ್ಷಸಿ. ನೀನು ಆ ಸುಂದರಮ್ಮನ ವಿಗ್ರಹ ಬಂಗಾರಿನ ಕಾಪಾಡಕ್ ಹೋಗಿ ಎಂಥ ಶಿಕ್ಷೆ ಅನುಭವಿಸ್ತಿದ್ಯಾ ನೋಡು. ನಿನ್ ಒಳ್ಳೆತನಕ್ಕೆ ಒಳ್ಳೆ ಬೆಲೆ ತರ್ತಿದ್ಯಾ. ಅಪ್ಪ, ನೀವೇ ನಿರಾಶವಾದಿ ಆದ್ರೆ ಹೇಗೆ ಹೇಳಿ? ನಮ್ಮ ಹಣೆನಲ್ಲಿ ಏನೇನು ಬರ್ತಿರುತ್ತೋ ಅದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ಈ ಏಟ್ಗಳಿಗೆ ನೀವಿಷ್ಟೊಂದು ಹೆದರಿದ್ರೆ ಹೇಗೆ? ನಾವಿನ್ನೂ ಮುಂದೆ ಸಾಧಿಸ್ಬೇಕಾಗಿರೋದು ಬಹಳಷ್ಟಿದೆ. ಇಂಥ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ನನ್ನ ಜೊತೆಗಿರಿಸಿದಾಳಲ್ಲ ಸುಂದ್ರಮ್ಮ, ಅವಳಿಗೆ ನಾನು ಋಣಿಯಾಗಿರ್ಬೇಕು. ತಾಯಿ ಹೃದಯ ಕಡೆ ನಿಂತು ಸಾಕ್ಷಾತ್ ಸುಂದರಮ್ಮನ ಹಾಗೆ. ದೇವಿಕಾ ನನ್ನ ಕೈಗೆ ಸುಂದ್ರಮ್ಮನ್ ಕೊಡ್ತಾಳಂತೆ. ಅವಳು ನನಗೆ ಸುಂದ್ರಮ್ಮನ್ ಕೊಟ್ರೆ ನಾನು ಬಂಗಾರಿನವಳಿಗೆ ಒಪ್ಪಿಸ್ಬೇಕಂತೆ. ಹಾಳಾಗೋಗ್ಲಿ, ವಿಗ್ರಹ ತಗೊಂಡು ನಾವು ಹೊರಟು ಬಿಡೋಣ. ಆಮೇಲೆ ಬಂದು ಬಂಗಾರಿನ ಉಪಾಯವಾಗಿ ಬಿಡಿಸ್ಕೊಳ್ಳೋಣ. ಅದೇಗಪ್ಪ ಸಾಧ್ಯ? ಇಲ್ದೇ ಇರೋ ಸುಂದ್ರಮ್ಮನ್ನ ಅವಳು ನಮಗೆ ಹೇಗೆ ಕೊಡ್ತಾಳೆ? ಸುಂದ್ರಮ್ಮ ಅವಳ ಪಾಲಿಗಿಲ್ಲ ಅಂತಂದ್ರೆ ಬಂಗಾರಿನೂ ಅವಳ ಪಾಲಿಗಿಲ್ಲ ಅಂತಾನೆ ಅರ್ಥ. ನಿಜ, ಆ ವಿಗ್ರಹನ ಮುಂದಿಟ್ಕೊಂಡೇ ಅಲ್ವಾ ಅವ್ರು ಆಟ ಆಡಿಸ್ತಿರೋದು. ಆ ವಿಗ್ರಹನೇ ಇಲ್ಲದೆ ಇದ್ರೆ ಬಂಗಾರಿ ನಮ್ಮೋನೆ. ಹೌದಪ್ಪ, ಈಗ ಆ ವಿಗ್ರಹ ಅವಳ ಹತ್ರ ಇಲ್ಲ. ವಿಗ್ರಹ ಇಲ್ಲದೆ ಬಂಗಾರಿ ನಾವು ಬಿಟ್ಕೊಡೋದೇ ಬೇಡ. ಆಗ ಬಂಗಾರಿ ನಮ್ಮ ಹತ್ರನೇ ಉಳ್ಕೋತಾನೆ. ಆದ್ರೆ ಆ ದೇವಿಕಾ ಹಠಮಾರಿ, ಬೇಕು ಅನ್ಸಿದ್ದನ್ನ ಕಿತ್ಕೊಂಡಾದ್ರೂ ಪಡ್ಕೋತಾಳೆ. ಅವಳು ಚಿತ್ತಿಗೆ ಬಿದ್ದು ದಬ್ಬಾಳಿಕೆ ಮಾಡಿದ್ರೆ ಬಂಗಾರಿನೂ ನಮ್ಮ ಕೈ ತಪ್ಪು ಹೋಗ್ತಾನೆ. ಇತ್ತ ವಿಗ್ರಹನೂ ಇಲ್ಲ, ಅತ್ತ ಆ ಬಂಗಾರಿನೂ ಇಲ್ಲ. ಹಾಗಾಗ್ಬಿಡುತ್ತೆ. ಏನಾಗುತ್ತೋ ಆಗ್ಲಿ, ಇದು ಸುಂದ್ರಮ್ಮನ ನಿರ್ಧಾರ. ಸುಂದ್ರಮ್ಮನ್ನ ಅವಳ ಕೈಲಿ ನಮಗೆ ಕೊಡೋದಕ್ಕಾಗೋದಿಲ್ಲ. ಬಂಗಾರಿನೂ ಅವಳ ಪಾಲಿಗಿಲ್ಲ ಅನ್ಸುತ್ತೆ. ಜಾಜಿ, ಯಾರೋ ಈ ಕಡೆಗೆ ಬರ್ತಿದ್ದಾರೆ ಅನ್ಸುತ್ತೆ. ನಾನು ನಿಂಗೆ ಆಮೇಲೆ ಸಿಗ್ತೀನಿ. ಜಾಜಿ, ನಿನ್ ಬಟ್ಟೆ ಬರೆ ತಗೊಂಡು ಬರ್ಬೇಕಂತೆ ದೇವಿಕಮ್ಮನವರು ಕರಿತಾ ಇದ್ದಾರೆ. ಸರಿ, ಹೊರಡೋಣವಾ? ಸರಿ. ಸರಿ, ಹಾಗ ಅಮ್ಮನವನ್ನ ರಾಜವೈಭವದೊಡನೆ ಹೊರಡಿಸಿ. ಸರಿನಾ? ನೋಡು ಜಾಜಿ, ನಮ್ಮಿಬ್ಬರ ನಡುವೆ ನಡೀತಿರೋ ಒಪ್ಪಂದ ಸ್ಪಷ್ಟವಾಗಿದೆ. ಆದ್ರೂ ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಕೇಳಿಸ್ಕೊ. ಬಂಗಾರಿ ಹೇಳ್ದಂಗೆ ನಿನಗೆ ಆ ವಿಗ್ರಹ ಕೊಡ್ತೀನಿ. ಆದ್ರೆ ಬಂಗಾರಿ ನನ್ನವನು. ಅರ್ಥ ಆಯ್ತಾ? ಬೇರೆ ಏನು ಮಾತಾಡ್ದೆ ಇಲ್ಲಿಂದ ವಿಗ್ರಹನ ತಗೊಂಡು ಹೋಗ್ತಿರ್ಬೇಕು. ಆಮೇಲೆ ಈ ಕಡೆ ತಲೆನೂ ಹಾಕ್ಬಾರ್ದು. ಸರಿ ದೇವಿಕಾ, ಮೊದಲು ಸುಂದ್ರಮ್ಮನ್ ಕೊಡು. ಕೊಡ್ತೀನಿ, ಆದ್ರೆ ಬಂಗಾರಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಯಾವತ್ತೂ ಒಂದು ತಂಟೆಗೆ ಬರೋದಿಲ್ಲ ಅಂತ.
ನನಗೆ ಸುಂದ್ರಮ್ಮನ್ ಕೊಟ್ರೆ ಬಂಗಾರಿನ ಮತ್ಯಾವತ್ತೂ ನಾನು ನೆನೆಸ್ಕೊಳ್ಳೋದಿಲ್ಲ. ಬಂಗಾರಿ ನಿನ್ನವನೇ. ನಾನು ಸುಂದ್ರಮ್ಮನ್ ತಗೊಂಡು ಇಲ್ಲಿಂದ ಹೊರಟು ಹೋಗ್ತೀನಿ. ಈಗ ನಿನ್ ಸರ್ದಿ ಬಂಗಾರಿ, ನೀನ್ ಹೇಳ್ದೆ ಅಂತ ಈ ಒಪ್ಪಂದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನೀನು ಜಾಜಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಇನ್ಯಾವತ್ತೂ ಅವಳನ್ನ ನೆನೆಸ್ಕೊಳ್ಳಲ್ಲ ಅಂತ, ನನ್ನ ಜೊತೆ ಚೆನ್ನಾಗಿ ಬದುಕ್ತೀಯಾ ಅಂತ. ನಾನು ಜಾಜಿನ ಮರೆತು ನಿನ್ನ ಜೊತೆ ಬದುಕ್ತೀನಿ, ಆದರೆ ನೀನು ವಿಗ್ರಹ ಕೊಟ್ಟರೆ ಮಾತ್ರ. ಏನ್ ನಡೀತಿದೆ ಇಲ್ಲಿ? ವಿಗ್ರಹನ ಜಾಜಿ ಕೊಡ್ತೀನಿ. ಏನ್ ಹೇಳ್ತಿದ್ಯಾ ನೀನು? ವಿಗ್ರಹನ ಅವಳಿಗೆ ಯಾಕೆ ಕೊಡ್ತಿದ್ಯಾ? ಅದನ್ನ ನನ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ? ಹೇಳಿದ್ದೆ, ಆದ್ರೆ ಅದು ಆಗ, ಈಗಲ್ಲ. ದೇವಿಕಾ, ವಿಗ್ರಹ ನನ್ಗೆ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಲ್ವಾ? ಅದು ನನ್ಗೆ ಸೇರ್ಬೇಕು. ದಕ್ಷಿಣನಾಥನ್ ಗುಡಿಲಿಟ್ಟು ಅದನ್ನ ಪೂಜೆ ಮಾಡ್ಬೇಕು. ಅದೊಂದು ದೊಡ್ಡ ಕತೆ, ದೊಡ್ಡ ವಿಷಯ. ನನಗೆ ಯಾವ ಕತೆನೂ ಬೇಕಿಲ್ಲ, ಯಾವ ವಿಷಯನೂ ಬೇಕಿಲ್ಲ ಅಪ್ಪ. ನನಗ್ ಬೇಕಾಗಿರೋದು ಬಂಗಾರಿ ಮಾತ್ರ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಕನಕಾಂಬರಿಗೆ ನಾನು ಏನಂತ ಉತ್ತರ ಕೊಡ್ಲಿ? ಅದ್ ನನಗ್ ಬೇಕು. ಆ ವಿಗ್ರಹ ನನಗ್ ಕೊಟ್ಬಿಡು. ಈ ಕೂಗಾಡಿ ಏನು ಪ್ರಯೋಜನ ಇಲ್ಲ ಅಪ್ಪ. ವಿಗ್ರಹ ನನ್ ಸ್ವತ್ತು, ನನ್ ಹಕ್ಕು. ಬಂಗಾರಿನ ನನ್ನೋನ್ ಮಾಡ್ಕೊಳಕ್ಕಾಗಿ ನಾನ್ ಜಾಜಿಗ ವಿಗ್ರಹ ಕೊಡ್ತಿದ್ದೀನಿ. ನೀನ್ ಇದಕ್ಕೆ ಅಡ್ಡ ಬರ್ಬೇಡ. ಅದು ಸಾಧ್ಯ ಇಲ್ಲ. ಬಂಗಾರಿನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇದಕ್ಕೆ ಅವಳಪ್ಪಣೆ ಯಾಕೆ? ವಿಗ್ರಹನ ನನಗೆ ಕೊಡು. ನಿನ್ಗೆ ಬಂಗಾರಿಗೆ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ಇಲ್ಲ ಅಪ್ಪ, ನಾನು ಇವಳಿಗೆ ಮಾತು ಕೊಟ್ಟಾಗಿದೆ. ವಿಗ್ರಹನ ಅವಳಿಗೆ ಕೊಡ್ತೀನಿ. ನಿನಗ್ ಬೇಕಾದ್ರೆ ವಿಗ್ರಹನ ಅವಳ ಹತ್ರನೇ ತಗೋ. ಕೊಡಲ್ಲ ಅಂದ್ರೆ ಕಿತ್ಕೋ. ಅದಕ್ಕೂ ನನ್ಗೂ ಸಂಬಂಧ ಇಲ್ಲ.
ನಾಪತ್ತೆಯಾದ ವಿಗ್ರಹ ಮತ್ತೆ ಇಲ್ಲಿಗೆ ಹೇಗೆ ಬಂತು? ಸುಂದ್ರಮ್ಮನ ವಿಗ್ರಹ ಇಲ್ಲೇ ಇದೆ. ಇದು ಹೇಗೆ ಸಾಧ್ಯ? ನಾವು ಅವತ್ತು ಹುಡುಕ್ದಾಗ ಎಲ್ಲೂ ಇರ್ಲಿಲ್ವಲ್ಲ, ಮತ್ತೀಗ ಹೇಗೆ ಇಲ್ಲಿಗೆ ಬಂತು?